ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯದ ರಾಜ್ಯದ ಜನತೆಗೆ ದೇಶದ ಜನತೆಗೆ ತಿಳಿಸುವಂತ ಇದೊಂದು ಪತ್ರಿಕಾ ಸಂದರ್ಶನ ನಂದು. ಇದು ಮಹಿಳಾ ಸಬಲೀಕರಣ ಬಿಲ್ ವಿಫಲ ಆಗಿದ್ದು ಒಂದು ಸಾಮಾನ್ಯ ಘಟನೆ ಅಲ್ಲ, ಸಾಮಾನ್ಯ ವಿಚಾರನೂ ಕೂಡ ಅಲ್ಲ. ಇದು ಕೆಲವು ರಾಜಕೀಯ ಪಕ್ಷಗಳ ಪಿತೂರಿ, ನಿರ್ಲಕ್ಷ್ಯ, ಮಹಿಳಾ ವಿರೋಧಿ ಭಾವನೆಯ ಸ್ಪಷ್ಟ ಸಂಕೇತ. ಇದು ಮಹಿಳೆಯರ ಹಕ್ಕು ಬಗ್ಗೆ ವೇದಿಕೆಯಲ್ಲಿ ಕಳೆದ 60 ವರ್ಷ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಅವರು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ, ಆದರೆ ಕಾರ್ಯರೂಪಕ್ಕೆ ತರುವಂಥ ಸಂದರ್ಭದಲ್ಲಿ ಅವರು ಶೂನ್ಯ. ಅದು ಮಹಿಳಾ ಬಿಲ್ಗೆ ಬೆಂಬಲ ಕೊಡುವಂಥ ಧೈರ್ಯ ಇಲ್ಲ ಅಂತ ಹೇಳಿದ್ಮೇಲೆ ಮಹಿಳೆಯರ ಬಗ್ಗೆ ಮಾತಾಡುವಂಥ ಅಧಿಕಾರ ಇಲ್ಲ. ನನಗನ್ಸ್ತತೆ ಕಾಂಗ್ರೆಸ್ಸಿನ ಮಹಿಳಾ ಮೋರ್ಚಾವನ್ನು ಕೂಡಲೇ ರದ್ದು ಮಾಡಿಬಿಡಿ. ನೀವು ಯಾಕೆ ಇಟ್ಕೊಂಡಿದ್ದೀರಾ? ಆ ಮಹಿಳಾ ಅವರು ಮೋರ್ಚಾ ಅಂತಾರೋ ಏನಂತಾರೋ ಘಟಕ ಮಹಿಳಾ ಕಾಂಗ್ರೆಸ್ ಘಟಕವನ್ನು ರದ್ದು ಮಾಡಿಬಿಡಿ. ಇನ್ನೇನಕ್ಕೆ ಅವರು ಪಾಪ ಅವ್ರಿಗೆ ಭಾಳ ಆತುರತೆಯಿಂದ ಕನಸುಗಳು, 100 ಕನಸುಗಳನ್ನು ಕಟ್ಕೊಂಡಿದ್ರು ಅವರೆಲ್ಲ. ಏನೋ ಬಿಲ್ ಬರ್ತೈತೆ, ಪಾಸ್ ಆಗೋಗ್ತೈತೆ, ನಾವೆಲ್ಲ ಪಾರ್ಲಿಮೆಂಟ್ಗೆ ಹೊರಟೋಗ್ತೀರಿ, ನಾವೆಲ್ಲ ವಿಧಾನಸಭೆಗೆ ಹೊರಟೋಗ್ತೀರಿ, ನಮಗೂ ನಮ್ಮ ಹಕ್ಕು ಸಿಕ್ಕಿದೆ, ಇನ್ನು ಮುಂದೆ ನಾವು ಕೂಡ ಮಹಿಳೆಯರು ಈ ದೇಶದಲ್ಲಿ ಸಮಾನವಾದಂಥ ಸ್ವಾತಂತ್ರ್ಯ ನಮಗೂ ಸಿಕ್ಕಿದೆ ಅನ್ನೋ ಭಾವನೆಯನ್ನು ಕನಸುಗಳ 100 ಕನಸುಗಳನ್ನು ಕಂಡಿದ್ರು. ಆ ಕನಸುಗಳು ಇವತ್ತು ನುಚ್ಚು ನೂರಾಗಿದೆ. ಅವರ ಶಾಪ ಇವತ್ತು ಇದು ಕೇವಲ ಮಸೂದೆಯ ವಿಫಲತೆ ಅಲ್ಲ, ಇದು ಕೋಟ್ಯಾಂತರ ಮಹಿಳೆಯರ ಕನಸುಗಳ ಮೇಲೆ ಹೊಡೆತ. ಇದು ಮಹಿಳೆಯರ ಹಕ್ಕನ್ನು ನಿರ್ಲಕ್ಷ್ಯ ಮಾಡುವ ಸರ್ಕಾರವನ್ನು ಎಂದೂ ಕೂಡ ಜನ ಕ್ಷಮಿಸೋದಿಲ್ಲ. ನಾನು ಕೇಳ್ತೀನಿ ಕಾಂಗ್ರೆಸ್ ಅವರನ್ನೇ, ಇನ್ನೆಷ್ಟು ಕಾಲ, ಇನ್ನೆಷ್ಟು ವರ್ಷಗಳು, ಇನ್ನೆಷ್ಟು ದಿನಗಳು ಮಹಿಳೆಯರನ್ನ ಕೇವಲ ಮತದಾರನಾಗಿ ಬಳಸುತ್ತೀರಾ ಕಾಂಗ್ರೆಸ್ಸಿಗರೇ? ಇನ್ನೆಷ್ಟು ವರ್ಷ ಓನ್ಲಿ ಮತದಾರರಾಗಿ ನೀವು ಬಳಸ್ತೀರಾ? ಮಹಿಳೆಯರನ್ನ ಹಕ್ಕನ್ನು ತೆಗೆದುವಂಥ ಪಕ್ಷಗಳನ್ನು ಜನ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ. ನೀವು ಮಹಿಳೆಯರನ್ನ ದುರ್ಬಲರು ಎಂದು 60 ವರ್ಷ ಈ ದೇಶದಲ್ಲಿ ರಾಜ್ಯಭಾರ ಮಾಡಿದ್ರಲ್ಲ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ನೀವೆಲ್ಲ ಆಡಳಿತ ಮಾಡಿದ್ರಲ್ಲ, ಅವರನ್ನ ದುರ್ಬಲರು ಅಂತ ತಿಳ್ಕೊಂಡಿದ್ರಿ. ಆ ದಿನಗಳು ಇವತ್ತು ಮುಗಿದೋಗಿದೆ, ಆ ದಿನಗಳು ಇನ್ನ ಇಲ್ಲ. ಇವತ್ತು ನೀವು ದೇಶದ 70 ಕೋಟಿ ಮಹಿಳೆಯರಿಗೆ ದ್ರೋಹ ಬಗೆದಿದ್ದೀರಾ. ನಿಮಗೆ 60 ದಶಕ ರಾಜ್ಯಭಾರ ಮಾಡಿದಿರಲ್ಲ, ಅವಾಗ ಮಹಿಳಾ ಮೀಸಲಾತಿ ಬಗ್ಗೆ ನಿಮಗೆ ಗಮನನೇ ಇಲ್ಲ. ನರೇಂದ್ರ ಮೋದಿಯವರು ಈ ಶಾಸನವನ್ನು ತಂದಾಗ ಅದಕ್ಕೆ ವಿರೋಧ ಮಾಡುವಂಥ ಹೀನ ಕಾರ್ಯವನ್ನು ನೀವು ಮಾಡಿದ್ದೀರಾ. ಇದು ಕೇವಲ ಒಂದು ಬಿಲ್ ವಿರೋಧ ಅಲ್ಲ, ಇದು ಕೇವಲ ಒಂದು ಬಿಲ್ಲಿನ ವಿರೋಧ ಅಲ್ಲ, ಇದು ಕಾಂಗ್ರೆಸ್ ರಕ್ತದಲ್ಲೇ ಇರುವಂಥ ಮಹಿಳಾ ವಿರೋಧಿ ನೀತಿ. ಇದು ಕಾಂಗ್ರೆಸ್ ರಕ್ತದಲ್ಲೇ ಇದೆ ಮಹಿಳಾ ವಿರೋಧಿ ನೀತಿ. ಇವತ್ತು ನಿಮ್ಮದು ಮೋದಿ ನಾಯಕತ್ವದಲ್ಲಿ ನಾರಿ ಶಕ್ತಿ ಜಾಗೃತ ಆಗಿದೆ. ಮಹಿಳೆಯರ ಶಕ್ತಿಯನ್ನು ಅವಮಾನಿಸಿದ ನಿಮ್ಮನ್ನ ಇತಿಹಾಸ ಎಂದೂ ಕೂಡ ಕ್ಷಮಿಸುವುದಿಲ್ಲ. ಕಾಂಗ್ರೆಸ್ ಮಾಡಿದ ದ್ರೋಹಕ್ಕೆ ಅಂತ್ಯ ಆಡೋ ಕಾಲ ಈಗ ನಿರ್ಮಾಣ ಆಗ್ತಾ ಇದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಕಾಂಗ್ರೆಸ್ ಅವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಮಹಿಳೆಯರಿಗೇನು 2,000 ರೂಪಾಯಿ ಕೊಟ್ಬಿಟ್ರೆ ಸಾಕು, ಮಹಿಳೆಯರಿಗೇನು
ಫ್ರೀ ಬಸ್ ಪಾಸ್ ಕೊಟ್ಬಿಟ್ರೆ ಸಾಕು, ಅವ್ರ ಮನೆಯಲ್ಲೇ ಇದ್ದು ಬಿಡ್ತಾರೆ. ಅವ್ರು ಹೊರಗಡೆ ಬೆರೋದು ಬೇಡ. 2,000 ರೂಪಾಯಿ ತಗೊಂಡು ಅಡುಗೆ ಮಾಡ್ಕೊಂಡು ಮನೆಗಿರಲಿ, ಬಸ್ಸಲ್ಲಿ ದೇವಸ್ಥಾನಗಳಿಗೆ ಹೋಗಿ ಮನೇಲಿ ಇದ್ಕೊಂಡ್ಲಿ. ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬಾರ್ದು. ಅವರು ಈ ಒಂದು ಪ್ರಜಾಪ್ರಭುತ್ವದಲ್ಲಿ 50% ಇರುವಂಥ ಮಹಿಳೆಯರು ಪಾರ್ಲಿಮೆಂಟ್ಗೆ, ವಿಧಾನಸಭೆಗೆ ಹೋಗೋದಕ್ಕೆ ಬೇಡ. ಅವ್ರಿಗೆ 2,000 ರೂಪಾಯಿಗೆ ನಾವು ಸ್ಥೀಮಿತ ಮಾಡೋಣ. ಇನ್ನೂ ಏನಾನ ಕೇಳಿದ್ರೆ ಅದೊಂದು 2,500 ಮಾಡೋಣ. ಮುಂದಿನ ಎಲೆಕ್ಷನ್ ಬಂದರೆ ಅವರನ್ನು 2,500 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋಣ. ಅವ್ರಿಗೆ ನಮ್ಮ ಪರವಾಗಿ ಅವರು ಕ್ಯೂ ನಿಂತ್ಕೊಂತಾರೆ ಬಂದು. ಈ ಮನಸ್ಥಿತಿ ಕಾಂಗ್ರೆಸ್ ಅವ್ರದ್ದು. ಫ್ರೀ ಬಸ್ಸು 2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರ ಮೀಸಲಾತಿಯನ್ನು ಕಸಿದಂಥ ದ್ರೋಹಿ ಕಾಂಗ್ರೆಸ್, ದ್ರೋಹಿ ಅವರ ಪಾರ್ಟ್ನರ್ಸ್ ಎಲ್ಲ ಇದ್ದಾರಲ್ಲ, ತಮಿಳುನಾಡು, ಕೇರಳದಲ್ಲಿ, ಇವರೆಲ್ಲ ದ್ರೋಹಿಗಳು. ಇವರು ಮುಂದೆ ನಡೀತಾ ಇದೆಯಲ್ಲ ಚುನಾವಣೆಗಳು ಈ ದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಜನ ಬುದ್ಧಿ ಕಲಿಸ್ತಾರೆ, ಇವರಿಗೆ ಪಾಠ ಕಲಿಸ್ತಾರೆ. ಅದರಿಂದ ಇವತ್ತು ನರೇಂದ್ರ ಮೋದಿ ಅವರು ದಕ್ಷಿಣ ರಾಜ್ಯಗಳಿಗೂ ಕೂಡ ಈಗಿರೋದು 129 ಪಾರ್ಲಿಮೆಂಟ್ ಸೀಟು ದಕ್ಷಿಣದಲ್ಲಿ, ಅದನ್ನು 195ಕ್ಕೆ ಏರಿಸುವಂಥದ್ದಕ್ಕೆ ಆ ಬಿಲ್ಲಲ್ಲಿ ಅವಕಾಶ ಇತ್ತು. 195ಕ್ಕೆ ಅಂದರೆ ದಕ್ಷಿಣ ರಾಜ್ಯಗಳಲ್ಲೂ ಕೂಡ ಪಾರ್ಲಿಮೆಂಟ್ ಸೀಟು ಜಾಸ್ತಿ ಆಗುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ಅವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಚರ್ಚೆ ಮಾಡ್ಬೋದಾಯಿತು. ಅವ್ರಿಗೆ ಡಿಲಿಮಿಟೇಷನ್ ಬಗ್ಗೆ ಏನಾದರೂ ಸಮಸ್ಯೆ ಇದ್ದರೆ ಪಾರ್ಲಿಮೆಂಟಲ್ಲಿ 3 ದಿನಗಳ ಚರ್ಚೆ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 3 ದಿನ ಚರ್ಚೆ ಇದೆ, ಮಾಡ್ಬೋದಾಗಿತ್ತು. ನಾನು ಅವ್ರನ್ನ ಕೇಳ್ತೀನಿ, ಕಾಂಗ್ರೆಸ್ ಅವ್ರನ್ನ, ಹಿಂದೆ ಬೇಕಾದಷ್ಟು ಬರೀ ಡಿಲಿಮಿಟೇಷನ್ ಆಗಿತ್ತಲ್ಲ, ಆ ಬಗ್ಗೆ ಯಾಕೆ ನೀವು ವಿರೋಧ ಮಾಡಲಿಲ್ಲ? ಏನು ಮೊದಲ ಬಾರಿ ಡಿಲಿಮಿಟೇಷನ್ ಆಗ್ತಾ ಇದೆಯಾ? ಬೇಕಾದಷ್ಟು ಬಾರಿ ಡಿಲಿಮಿಟೇಷನ್ ಆಗಿದೆ. ಸೀಟುಗಳ ಹೆಚ್ಚಳ ಆಗಿದೆ, ಪಾರ್ಲಿಮೆಂಟ್ ಸೀಟು ಹೆಚ್ಚಳ ಆಗಿದೆ, MLA ಸೀಟು ಹೆಚ್ಚಳ ಆಗಿದೆ. ಅವಾಗ ಯಾಕೆ ಬಾಯಿಗೆ ಬಟ್ಟೆ ತುರ್ಕೊಂಡಿದ್ದೀರಾ ನೀವೆಲ್ಲ ಬಾಯಿಗೆ? ಅವಾಗ ಯಾಕೆ ಮಾತಾಡಿಲ್ಲ? ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಡಿಲಿಮಿಟೇಷನ್ ಆಯಿತು. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಡಿಲಿಮಿಟೇಷನ್ ಆಯಿತು. ಏನು ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಗೆದ್ದುಬಿಟ್ರಾ? ಕಾಂಗ್ರೆಸ್ ಬಂತಲ್ಲ, 10 ವರ್ಷ ಕಾಂಗ್ರೆಸ್ ಇತ್ತು. ಸುಮ್ಮನೆ ಮಹಿಳೆಯರನ್ನ ತುಳಿಯುವಂಥ ಪ್ರಯತ್ನಕ್ಕೆ ಡಿಲಿಮಿಟೇಷನ್ನ ಜೋಡಿಸಿದ್ದೀರಷ್ಟೆ. ಅದು ನಿರಂತರ ಪ್ರಕ್ರಿಯೆ. ಡಿಲಿಮಿಟೇಷನ್ ಅನ್ನೋದು 20-25 ವರ್ಷಕ್ಕೆ ಮಾಡುವಂಥ ನಿರಂತರ ಪ್ರಕ್ರಿಯೆ ಅದು. ಅದನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದಾರೆ ಅಷ್ಟೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಪಾರ್ಲಿಮೆಂಟ್ ಹೇಳಿದ್ದಾರೆ, ಕ್ರೆಡಿಟ್ ನೀವೇ ತಗೊಳ್ಳಿ, ನನಗೆ ಬೇಡ, ನೀವೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದಕ್ಕೂ ಅವರು ಸೊಪ್ಪಾಕಿಲ್ಲ. ಅಂದರೆ ಅವರ ಮಹಿಳಾ ವಿರೋಧಿಯ ಮನಸ್ಥಿತಿ ಏನಿದೆ, ಇದು ಇವತ್ತು ದೇಶದ ಜನ ಮುಂದೆ ಬಟಾ ಬಯಲಾಗಿದೆ. ಮಹಿಳೆಯರು ಕೂಡ ಇನ್ನು 2,000 ಸಾಕು ನಮಗೆ ಅಂತ ಭಾವಿಸ್ತೆ. ಈ ಕಾಂಗ್ರೆಸ್ಸನ್ನು ಹಾದಿ ಬೀದಿಗಳಲ್ಲಿ ಓಡಾಡಿಸ್ಬೇಕು. ಇವ್ರಿಗೆ ಹಾದಿ ಬೀದಿಗಳಲ್ಲಿ ಓಡಾಡಿಸ್ಬೇಕು, ಹಾದಿ ಬೀದಿಗಳಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು. ಆಗ ಮಾತ್ರ ಈ ಮಹಿಳಾ ಸಬಲೀಕರಣಕ್ಕೆ ಒಂದು ನ್ಯಾಯ ಸಿಗುತ್ತೆ. ಏನು 100 ಕನಸುಗಳನ್ನು ಕಟ್ಕೊಂಡಿದ್ರು, 1000 ಆಸೆಗಳನ್ನು ಇಟ್ಕೊಂಡಿದ್ರು ಆ ತಾಯಂದಿರು, ಇವತ್ತು ಆ ಎಲ್ಲ ಕನಸುಗಳಿಗೆ ನುಚ್ಚು ನೂರಾಗಿದ್ದಾರೆ. ಅದರ ಶಾಪ ಕಾಂಗ್ರೆಸ್ ಪಾಲಿಗೆ ಮುಳ್ಳಾಗ್ತೈತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ದೇಶ ಭ್ರಷ್ಟ ಆಗೋತಾರೆ ಇವರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.